ಗಂಟೆವರೆಗೂ ಸೈನ್ಸ್ನವ್ರು ಬನ್ನಿ, 2 ಗಂಟೆಯಿಂದ 5 ಗಂಟೆವರೆಗೂ ಕಾಮರ್ಸ್ನವ್ರು ಬನ್ನಿ ಅಂತ ಡಿವೈಡ್ ಮಾಡಿ ಅದ್ರ ಕಡೆ ಗಮನ ಕೊಡಿ. ಅದು ಬಿಟ್ಬಿಟ್ಟು ನೀವು ನರ್ಸರಿ ಸ್ಟಾರ್ಟ್ ಮಾಡೋಣ ಅಂತ ಏನದು ಹಠ ಅರ್ಥ ಆಗ್ತಿಲ್ವೇ? ಏನಾರು ಮಾಡಿ ಎಕ್ಸ್ಪೋಸ್ ಮಾಡ್ಬೇಕು, ಸ್ಟಿಂಗ್ ಮಾಡ್ಬೇಕು ಯಾರು ಒಬ್ಬರು ಇದಕ್ಕೆ ಅರ್ಜೆಂಟಾಗಿ. ಎಸ್ ಓಕೆ, ಮಕ್ಕಳ ಹಕ್ಕುಗಳ ಆಯೋಗವೇನೋ ಶಾಲೆ ಶುರು ಮಾಡಿ ಅಂತ ಹೇಳಿದೆ, ಆದರೆ ಮಕ್ಕಳಿಗೆ ಕೊರೋನಾ ಬಂದ್ರೆ ಯಾರು ಜವಾಬ್ದಾರಿ ಅಂತ ಮಾತ್ರ ಹೇಳ್ತಾ ಇಲ್ಲ. ಸರ್ಕಾರ ಮತ್ತು ಆಯೋಗದ ನಡುವೆ ಒದ್ದಾಡ್ತಾ ಇರುವಂತಹ ಪುಟಾಣಿ ಮಕ್ಕಳು ಸಿಎಂ ತಾತ ಸ್ಕೂಲ್ಗೆ ಹೋಗೋಕೆ ನಮಗೆ ಕೊರೋನಾ ಭಯ, ಕಂಟಿನ್ಯೂ ಮಾಸ್ಕ್ ಹಾಕೊಳ್ಳೋಕೆ ನಮ್ಗೆ ಕಷ್ಟ ಆಗುತ್ತೆ ಸಿಎಂ ತಾತ, ನಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿ ಇದ್ದಾರೆ, ಅಪ್ಪ ಅಮ್ಮ ಇದ್ದಾರೆ, ಅವ್ರಿಗೆ ನಮ್ಮಿಂದ ಕೊರೋನಾ ಬಂದ್ರೆ ಏನು ಅಂತ ಹೇಳ್ತಾ ಇದ್ರೆ ಕೇಳಿಸ್ಕೊಳ್ಳಿ. 7th ಓದ್ತಾ ಇದ್ದೀನಿ. ಕೊರೋನಾ ಬೇರೆ ಜಾಸ್ತಿ ಆಗೈತೆ, ನಂಗೆ ಸ್ಕೂಲ್ಗೆ ಹೋಗೋಕ್ಕೆ ಭಯ ಒಂದು ಸ್ವಲ್ಪ. ಅದಕ್ಕೆ ಇವಾಗ ಸ್ಕೂಲ್ ಏನು ಬೇಡ. ಎಜುಕೇಶನ್ ಚೆನ್ನಾಗಿರುತ್ತಲ್ವಾ? ಇಲ್ಲ ಸರ್, ನಾವು ಬದುಕಿದ್ರೆ ಇನ್ನೂ ನೆಕ್ಸ್ಟ್ ವರ್ಷನೂ ಆರಾಮ್ಸೆ ಓದ್ಬೋದು. ಹೇಳಪ್ಪ, ಏನು ನಿನ್ನ ಅನಿಸಿಕೆ ಇದೆ? ನಮಗಂತೂ ಈ ಸತಿ ಸ್ಕೂಲ್ ಬೇಡ, ಕೊರೋನಾ ಜಾಸ್ತಿ ಆಗ್ತಾನೆ ಇದೆ. ಲಾಸ್ಟ್ ಸೆಮ್ದು ಏನೇನಿದೆ ಅದನ್ನೇ ಓದ್ಕೊಂಡಿದ್ದೀವಿ, ಅದನ್ನೇ ರಿವೈಸ್ ಮಾಡ್ತಿದ್ದೀವಿ. ಈ ಸಲ ಸ್ಕೂಲ್ ಬೇಡ ಅಂತ ಅನಿಸ್ತೀನಿ. ಹಾಂ, ಸ್ಕೂಲ್ ಬೇಡ ಈ ಸತಿ. ಹೇಳಪ್ಪ, ಏನು ನಿನ್ನ ಅನಿಸಿಕೆ? ಅನ್ಸಿಕೆ ನಾನು ಮನೇಲೇ ಇರ್ತೀನಿ. ಸ್ಕೂಲ್ ಓಪನ್ ಮಾಡೋರು ಹೋಗ್ತೀಯಾ? ಯಾಕೆ? ಕೊರೋನಾ ಜಾಸ್ತಿ ಐತೈತಲ್ಲ ಅದಕ್ಕೆ. ಸ್ಕೂಲ್ ಓಪನ್ ಆದ್ರೆ ಹೋಗ್ತೀಯಾ? ಹೋಗಲ್ಲ. ಯಾಕೆ? ಕೊರೋನಾ ಇದೆ. ಮನೇಲಿ ಏನು ಮಾಡ್ತೀಯ ನೀನು? ಒಬ್ಳೆ ಆಟ ಆಡ್ತೀನಿ, ಆನ್ಲೈನ್ ಕ್ಲಾಸ್ ಓದ್ಕೊಂತೀನಿ. ಏನು ನಿನ್ನ ಅನಿಸಿಕೆ? ನನ್ನ ಅನಿಸಿಕೆ ಸ್ಕೂಲು ಓಪನ್ ಆಗಬೇಡ್ದು ಅಂತ, ಯಾಕಂದರೆ ಈ ಕೊರೋನಾ ಜಾಸ್ತಿ ಆಗಿದೆಯಲ್ಲ. ಮತ್ತೆ ಹೋಗಿ ಕಂಟಿನ್ಯೂ ಆದರೆ ಚೋಟು ಮಗು ಒಬ್ಬಳೆ ಆಟ ಆಡ್ಕೊತಾಳಂತೆ, ಆನ್ಲೈನ್ ಕ್ಲಾಸ್ಗೆ ಹೋಯ್ತಾಳಂತೆ. ವೆರಿ ಗುಡ್ ಅಮ್ಮ. ಈ ಮಧ್ಯೆ ಸಿಎಂ ಮತ್ತು ಸಚಿವರು ಮಾತ್ರ ಶಾಲೆ ಶುರು ಮಾಡೋಕ್ಕೆ ಆತ್ರ ಇಲ್ಲ ಅಂತ ಏನಂದಿದ್ದಾರೆ. ಯಡಿಯೂರಪ್ಪನವರು ಮಾತನಾಡಿ ಶಾಲೆ ಓಪನ್ ಮೊದಲು ಪೋಷಕರು ಒಪ್ಕೋಬೇಕು, ನಂತರ ಪರಿಸ್ಥಿತಿ ನೋಡಿಕೊಂಡು ಶಾಲೆ ಕಾಲೇಜ್ ತೆಗೆಯೋ ಬಗ್ಗೆ ತೀರ್ಮಾನ ಮಾಡೋಣ ಅಂತ ಹೇಳಿದ್ದಾರೆ. ಹಾಸನದಲ್ಲಿ ಮಂತ್ರಿಗಳು ಮಾತನಾಡಿ ಗೋಪಾಲಯ್ಯ ಅವ್ರಿಗೂ ಇದಕ್ಕೂ ಏನು ಸಂಬಂಧ, ಶಾಲೆ ಆರಂಭದ ಬಗ್ಗೆ ಮುಂದಿನ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡ್ತೀವಿ ಅಂದರೆ ಸಿದ್ದರಾಮಯ್ಯನವರು ಹೇಳ್ತಾರೆ ಮಾತನಾಡಿ, ಬುದ್ಧಿ ಇರೋ ನಾವೇ ಎಚ್ಚರಿಕೆಯಿಂದ ಇಲ್ಲ, ಮಾಸ್ಕ್ ಹಾಕೊಳ್ಳಲ್ಲ ಕರೆಕ್ಟಾಗಿ, ಇನ್ನು ಮಕ್ಕಳಿಂದ ಇರ್ತಾವು, ಪೋಷಕರು ಒಪ್ಪಲಿ ಬಿಡಲಿ, ಶಾಲೆ ಆರಂಭಿಸ್ಬೇಡ್ರಿ, ಸುಮ್ಮನೆ ಅವುಗಳ ಜೊತೆ ಆಟ ಆಡೋಕೆ ಹೋಗಬೇಡಿ ಅಂತ ಹೇಳಿದ್ರೆ ಕುಮಾರಸ್ವಾಮಿಯವರು ಎಚ್ಚರಿಕೆ ಕೊಟ್ಟು ತೆರೆದು ಇನ್ನು ಮಕ್ಕಳನ್ನ ಸಿಕ್ಕಾಕಿಸ್ಬೇಡಿ, ಆಟ ಗೀಟ ಆಡಿ ಗಲೀಜು ಮಾಡಿಬಿಡಬೇಡಿ ಅಂತಾರೆ. ಹಾಸನದಲ್ಲಿ ಶಾಸಕ ಪ್ರೀತಮ್ ಗೌಡ ಬಿಜೆಪಿ ಶಾಸಕ ಹೇಳ್ತಾರೆ, ಓರ್ವ ಪೋಷಕನಾಗಿ ನಾನು ಹೇಳ್ತೀನಿ, ನನ್ನ ಮಕ್ಕಳನ್ನ ನಾನು ಕಳಿಸಲ್ಲಪ್ಪ ಅಂತಾರೆ. ಶಾಲೆ ಕಾಲೇಜುಗಳು ಓಪನಿಂಗ್ ಬಗ್ಗೆ ಇದ್ರ ಬಗ್ಗೆ ಇಲ್ಲೇನು ಚರ್ಚೆ ಮಾಡಿಲ್ಲ. ತಂದೆ ತಾಯಿಗಳು ಒಪ್ಪಬೇಕು, ಮತ್ತೆ ಪರಿಸ್ಥಿತಿಗಳು ನೋಡ್ಕೊಂಡು ತೀರ್ಮಾನ ಅಂತ. ಶಾಲೆ ಕಾಲೇಜುಗಳು ಓಪನಿಂಗ್ ಬಗ್ಗೆ ಇದ್ರ ಬಗ್ಗೆ ಇಲ್ಲೇನು ಚರ್ಚೆ ಮಾಡಿಲ್ಲ. ತಂದೆ ತಾಯಿಗಳು ಒಪ್ಪಬೇಕು, ಮತ್ತೆ ಪರಿಸ್ಥಿತಿಗಳು ನೋಡ್ಕೊಂಡು ತೀರ್ಮಾನ ಅಂತ. ತಜ್ಞರ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡಿ ಆಮೇಲೆ ಅದನ್ನ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳ ಏನೇನು ಉಸ್ತುವಾರಿ ಸಚಿವಗಳು ಅಲ್ಲಿ. ನನ್ನ ಪ್ರಕಾರ ಶಾಲೆ ಮಾಡಬಾರದು. ಶಾಲೆಯಲ್ಲಿ ಮಕ್ಕಳು ಬುದ್ಧಿ ಇರೋರೆ ನಾವೇ ಸರಿಯಾಗಿ ಮಾಸ್ಕ್ ಹಾಕೊಳ್ಳಲ್ಲ, ಇನ್ನು ಮಕ್ಕಳು ಪಾಪ ಮಾಸ್ಕ್ ಹಾಕೊಂಡು ಸಹಪಾಠಿಗಳ ಜೊತೆ ಇರ್ತಾವ. ಪೇರೆಂಟ್ಗಳು ಒಪ್ಪದೇ ಹೋಗ್ಲಿ, ಶಾಲೆ ಓಪನ್ ಮಾಡಬಾರದು. ಶಾಲೆಗಳನ್ನ ಪ್ರಾರಂಭ ಮಾಡತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಸೂಕ್ತ ಅಲ್ಲ. ಪೋಷಕರಲ್ಲೂ ಸಹ ಆತಂಕ ಏನಿದೆ, ಶಾಲೆಗಳಲ್ಲಿ ಸರಿಯಾದ ರೀತಿಯ ಸಿದ್ಧತೆಗಳಿಲ್ಲದೆ, ಮುಂಜಾಗ್ರತೆ ಕ್ರಮಗಳಿಲ್ಲದೆ ಏಕಾಏಕಿ ಶಾಲೆಗಳನ್ನು ಪ್ರಾರಂಭ ಮಾಡಿ ಮಕ್ಕಳ ಜೊತೆಯಲ್ಲಿ ಚೆಲ್ಲಾಟ ಆಡ್ತಕ್ಕಂಥದ್ದಕ್ಕೆ ಸರ್ಕಾರ ಹೋಗಬಾರದು. ಇವತ್ತು ಶಾಲೆಯನ್ನ ಪ್ರಾರಂಭ ಮಾಡತಕ್ಕಂಥ ನಿಲ್ಲಿಸ್ತಕ್ಕಂಥ ಸೂಕ್ತ. ನನ್ನ ವೈಯಕ್ತಿಕ ಶಾಲೆ ಆರಂಭಕ್ಕೆ ಇದು ಸೂಕ್ತವಾದ ಸಮಯ ಅಲ್ಲ. ನನಗೂ ಕೂಡ 2 ಮಕ್ಕಳಿದ್ದಾರೆ. ನಾಳೆ ಶಾಲೆ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ ನಾನು ಖಂಡಿತವಾಗ್ಲೂ 2 ಬಾರಿ ಯೋಚನೆ ಮಾಡ್ತೀನಿ, ನನ್ನ ಮಕ್ಕಳನ್ನ ಶಾಲೆ ಕಳಿಸ್ಬೇಕೋ ಬೇಡ ಅಂತ. ಒಬ್ಬ ಪೋಷಕನಾಗಿ ನನ್ನ ಅಭಿಪ್ರಾಯವನ್ನ ತಿಳಿಸಿದ್ದೀನಿ. ನಾನು ಕಳಿಸಲ್ಲ. ಒಬ್ಬ ಪೋಷಕ